ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯದ ಭೂಮಾಪನ ಮತ್ತು ಭೂ ಕಂದಾಯಗಳ ದಾಖಲೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಜಮೀನು ಖರೀದಿ ಮತ್ತು ಮಾರಾಟಕ್ಕೆ ಈ 3 ದಾಖಲೆಗಳು ಇನ್ಮುಂದೆ ಕಡ್ಡಾಯ ಹಾಗೂ ಸ್ವಂತ ಜಮೀನು ನಿಮ್ಮ ಹೆಸರಿನಲ್ಲಿ ಇದ್ದರೆ ಈ 3 ದಾಖಲೆಗಳು ನಿಮ್ಮ ಬಳಿ ಇರಬೇಕು. ಈ 3 ದಾಖಲೆಗಳಿದ್ದರೆ ಮಾತ್ರ ನಿಮ್ಮ ಜಮೀನು ನಿಮ್ಮ ಸ್ವಂತದ್ದು. ಇತ್ತೀಚೆಗೆ ಭೂಮಿಯ ಬೆಲೆ ಗಗನ ಮುಟ್ಟುತ್ತಿದ್ದು ಹಣದ ಆಸೆಯಿಂದಾಗಿ ಸಾಕಷ್ಟು ಜನ ಸುಳ್ಳು ದಾಖಲೆಗಳನ್ನು ನೀಡಿ ಯಾರದ್ದೋ ಭೂಮಿ ಇನ್ಯಾರಿಗೋ ಮಾರಾಟ ಮಾಡಿ ಹಣ ಪಡೆದು ಮೋಸ ವಂಚನೆಗೆ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚುತ್ತಿವೆ. ಇವುಗಳ ಬಗ್ಗೆ ರಾಜ್ಯ ಸರ್ಕಾರವು ಗಮನ ಹರಿಸಿದ್ದು ರಾಜ್ಯದಲ್ಲಿ ಯಾವುದೇ ಜಮೀನು ಮಾರಾಟ ಅಥವಾ ಖರೀದಿ ಹೀಗೆ ಯಾವುದೇ ಆಸ್ತಿ ನಿಮ್ಮ ಆಸ್ತಿಯು ಸುರಕ್ಷಿತವಾಗಿರಲು ಈ 3 ದಾಖಲೆಗಳು ನಿಮ್ಮ ಬಳಿ ಇರುವುದು ಕಡ್ಡಾಯ. ಇಲ್ಲಾಂದ್ರೆ ನಿಮ್ಮ ಆಸ್ತಿಯು ನಿಮ್ಮದಲ್ಲ. ಈ ಬಗ್ಗೆ ಕರ್ನಾಟಕ ರಾಜ್ಯ ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಹಾಗೂ ರಾಜ್ಯದ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಈ ದಾಖಲೆಗಳ ಬಗ್ಗೆ ರಾಜ್ಯದ ಜಮೀನು ಹೊಂದಿರುವ ಪ್ರತಿಯೊಬ್ಬ ರೈತರಿಗೂ ಈ ಮಾಹಿತಿಯನ್ನು ನೀಡಿದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಮತ್ತು ಸ್ವಂತ ಜಮೀನು ಹೊಂದಿರುವ ಎಲ್ಲ ಜಮೀನಿನ ಮಾಲೀಕರು ಕೂಡ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ರೈತರಾಗಿದ್ದರೆ ಅಥವಾ ನೀವು ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸ್ವಂತ ಜಮೀನು ಇರುವ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಿದ್ರೆ ಸರ್ಕಾರದಿಂದ ಯಾವ ಆ 3 ದಾಖಲೆಗಳು ಕಡ್ಡಾಯಗೊಳಿಸಲಾಗಿದೆ? ಒಂದು ವೇಳೆ ಆ 3 ದಾಖಲೆಗಳು ನಮ್ಮ ಬಳಿ ಇಲ್ಲ ಅಂದರೆ ನಮ್ಮ ಆಸ್ತಿ ಯಾರ ಸ್ವತ್ತಾಗುತ್ತದೆ? ಆ 3 ದಾಖಲೆಗಳನ್ನು ಪಡೆದುಕೊಳ್ಳುವುದು ಹೇಗೆ? ಅದನ್ನು ಎಲ್ಲಿ ಮತ್ತು ಹೇಗೆ ಪಡೆದುಕೊಳ್ಳಬೇಕು? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಭೂಮಿಯ ಮಾಲೀಕತ್ವದ ಹಕ್ಕುಗಳನ್ನು ದೃಢಪಡಿಸಿಕೊಳ್ಳುವುದು ಭೂ ಮಾಲೀಕರಿಗೆ ಯಾವಾಗಲೂ ಸವಾಲಿನ ವಿಷಯವೇ. ಕಾನೂನು ತಜ್ಞರ ಪ್ರಕಾರ ಒಂದು ಭೂಮಿ ನಿಮ್ಮದೇ ಎಂದು ಸಾಬೀತುಪಡಿಸಲು 3 ಮೂಲಭೂತ ಮತ್ತು ಅತ್ಯಂತ ಅವಶ್ಯಕ ಅಂಶಗಳಿವೆ. ಈ 3 ಷರತ್ತುಗಳು ಪೂರೈಕೆಯಾದರೆ ಮಾತ್ರ ನಿಮ್ಮ ಭೂಮಿಯ ಮೇಲಿನ ಹಕ್ಕುಗಳು ಸುರಕ್ಷಿತವಾಗಿರುತ್ತವೆ ಮತ್ತು ಯಾರೂ ಅವುಗಳನ್ನು ಪ್ರಶ್ನಿಸಲು ಸಾಧ್ಯವಿರುವುದಿಲ್ಲ. ಈ 3 ಪ್ರಮುಖ ಅಂಶಗಳೆಂದರೆ ಸರಿಯಾದ ದಾಖಲೆಗಳು, ಭೂಮಿ ನಿಮ್ಮ ಸುಪರ್ದಿಯಲ್ಲಿರುವುದು ಮತ್ತು ಸರ್ಕಾರಿ ದಾಖಲೆಗಳಲ್ಲಿ ನಿಮ್ಮ ಹೆಸರು ದಾಖಲಾಗಿರುವುದು. ಮೊದಲನೆಯದಾಗಿ ಭೂ ಮಾಲೀಕತ್ವದ ದಾಖಲೆಗಳು. ಭೂಮಿ ನಿಮಗೆ ಹೇಗೆ ಬಂದಿದೆ ಎಂಬುದರ ಆಧಾರದ ಮೇಲೆ ಅಗತ್ಯವಿರುವ ದಾಖಲೆಗಳು ಬದಲಾಗುತ್ತವೆ. ಖರೀದಿಸಿದ ಭೂಮಿಗೆ ನೀವು ಯಾರಿಂದಲಾದರೂ ಭೂಮಿಯನ್ನು ಖರೀದಿಸಿದರೆ ನೋಂದಾಯಿತ ಕ್ರಯಪತ್ರ ಕಡ್ಡಾಯ. ಕೃಷಿ ಭೂಮಿಯಾದರೆ ಮ್ಯೂಟೇಷನ್ ನಂತರ ನೀಡಲಾಗುವ ಪಹಣಿ ಮತ್ತು ROR ದಾಖಲೆಗಳಲ್ಲಿ ನಿಮ್ಮ ಹೆಸರು ಇರಬೇಕು. ಸಾದಾ ಬೈನಾಮ ಮೂಲಕ ಖರೀದಿಸಿದ ಭೂಮಿಗೆ ಹಿಂದೆ ಬಿಳಿ ಕಾಗದದ ಮೇಲೆ ಭೂಮಿ ಖರೀದಿಸಿದ ಪ್ರಕರಣಗಳಲ್ಲಿ ಕಂದಾಯ ಇಲಾಖೆ ನೀಡಿದ 13B ಪ್ರಮಾಣಪತ್ರ ಇರುವುದು ಬಹಳ ಮುಖ್ಯ. ಸರ್ಕಾರದಿಂದ ಮಂಜೂರಾದ ಭೂಮಿಗೆ, ಭೂ ಸುಧಾರಣೆಯಡಿ ಸರ್ಕಾರ ನೀಡಿದ ಭೂಮಿಗೆ ಸಂಬಂಧಿಸಿದಂತೆ DKT ಪಟ್ಟ, ಡಿ ಫಾರ್ಮ್ ಅಥವಾ ಲಾವಣಿ ಪಟ್ಟಾದಂಥ ದಾಖಲೆಗಳು ನಿಮ್ಮ ಬಳಿ ಇರಬೇಕು. ಇನಾಮ್ ಭೂಮಿಗಳಿಗೆ ರಾಜರ ಅಥವಾ ಜಮೀನ್ದಾರರ ಕಾಲದಲ್ಲಿ ಸೇವೆಗಾಗಿ ನೀಡಲಾದ ಇನಾಮ್ ಭೂಮಿಗಳನ್ನು ಹೊಂದಿರುವವರು ಕಂದಾಯ ಅಧಿಕಾರಿಗಳು ನೀಡಿದ ORC ಅಥವಾ ಸ್ವಾಧೀನ ಹಕ್ಕು ಪ್ರಮಾಣಪತ್ರವನ್ನು ಹೊಂದಿರಬೇಕು. ಗೇಣಿ ಮೂಲಕ ಪಡೆದ ಭೂಮಿಗೆ ದೀರ್ಘಕಾಲ ಗೇಣಿದಾರರಾಗಿದ್ದು ಮಾಲೀಕತ್ವ ಪಡೆದವರು ಸರ್ಕಾರ ನೀಡಿದ 38E ಪ್ರಮಾಣಪತ್ರ ಅಥವಾ ಸಂಬಂಧಿತ ಹಕ್ಕು ದಾಖಲೆಗಳನ್ನು ಹೊಂದಿರಬೇಕು. ಅರಣ್ಯ ಭೂಮಿಗೆ, ಸರ್ಕಾರ ಹಂಚಿಕೆ ಮಾಡಿದ ಅರಣ್ಯ ಭೂಮಿಗೆ ಸಂಬಂಧಿಸಿದಂತೆ ಅರಣ್ಯ ಹಕ್ಕು ಪತ್ರ ಇರುವುದು ಅನಿವಾರ್ಯ. ಎರಡನೆಯದಾಗಿ ಭೂಮಿ ನಿಮ್ಮ ಸುಪರ್ದಿಯಲ್ಲಿರುವುದು. ಕೇವಲ ದಾಖಲೆಗಳಿದ್ದರೆ ಸಾಲದು, ಆ ಭೂಮಿ ಭೌತಿಕವಾಗಿ ನಿಮ್ಮ ಸುಪರ್ದಿಯಲ್ಲಿ ಅಥವಾ ನಿಮ್ಮ ನಿಯಂತ್ರಣದಲ್ಲಿರಬೇಕು. ಭೂಮಿ ನಿಮ್ಮ ವಶದಲ್ಲಿರುವುದು ನಿಮ್ಮ ಮಾಲೀಕತ್ವವನ್ನು ಸಾಬೀತುಪಡಿಸುವ ಪ್ರಬಲ ಸಾಕ್ಷಿಯಾಗಿದೆ. ಮೂರನೆಯದಾಗಿ ಸರ್ಕಾರಿ ದಾಖಲೆಗಳಲ್ಲಿ ಹೆಸರಿರುವುದು. ನಿಮ್ಮ ಬಳಿ ದಾಖಲೆಗಳಿದ್ದು ಭೂಮಿ ನಿಮ್ಮ ವಶದಲ್ಲಿದ್ದರೂ ಸರ್ಕಾರಿ ಕಂದಾಯ ದಾಖಲೆಗಳಲ್ಲಿ ನಿಮ್ಮ ಹೆಸರು ದಾಖಲಾಗಿರುವುದು ಅತಿ ಮುಖ್ಯ. ಪಹಣಿ 1B ದಾಖಲೆಗಳು ಮತ್ತು ECಗಳಲ್ಲಿ ನಿಮ್ಮ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕು. ಈ ಅಧಿಕೃತ ದಾಖಲೆಗಳಲ್ಲಿ ಹೆಸರಿದ್ದಾಗ ಮಾತ್ರ ನೀವು ಭೂಮಿಯನ್ನು ಇತರರಿಗೆ ಮಾರಾಟ ಮಾಡಲು ಅಥವಾ ವರ್ಗಾಯಿಸಲು ಸಾಧ್ಯವಾಗುತ್ತದೆ.